ಕಾರ್ಮಿಕರ ವಿವಿಧ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಭಾರತೀಯ ಮಜೂರ್ ಸಂಘದಿಂದ ದೇಶವ್ಯಾಪಿ ನಡೆಯಲಿರುವಂತಹ ಪ್ರತಿಭಟನೆಗೆ ಸಂಬಂಧಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಎಂಎಸ್ ವತಿಯಿಂದ ಆಗಸ್ಟ್ 18ರಂದು ಬೆಳಿಗ್ಗೆ 11 ಗಂಟೆಗೆ ಮಂಗಳೂರಿನ ಟೌನ್ ಹಾಲ್ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಲಿಕ್ಕಿದೆ ಎಂದು ಬಿಎಂಎಸ್ನ ಜಿಲ್ಲಾಧ್ಯಕ್ಷ ವಕೀಲ ಅನಿಲ್ ಕುಮಾರ್ ಯು ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಾರ್ಮಿಕರಿಗೆ ನ್ಯಾಯಯುತ ವೇತನ, ಉದ್ಯೋಗ ಭದ್ರತೆ, ಸಾಮಾಜಿಕ ಭದ್ರತೆ, ಪಿಂಚಣಿ, ಆರೋಗ್ಯ ರಕ್ಷಣೆ ಮತ್ತು ಸುರಕ್ಷಿತ ಕೆಲಸದ ವಾತಾವರಣ ಒದಗಿಸುವಂತದ್ದು ಸರ್ಕಾರದ ಜವಾಬ್ದಾರಿಯಾಗಿದ್ದು, ಹಾಗಾಗಿ ಕಾರ್ಮಿಕರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ತುರ್ತು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಸುಮಾರು 11 ರಾಷ್ಟ್ರೀಯ ಮಟ್ಟದ ಪ್ರಮುಖ ಬೇಡಿಕೆಗಳ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಮಿಕರ ಪ್ರಮುಖ ಬೇಡಿಕೆಗಳನ್ನು ಅವರು ವಿವರಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಟ್ಟಡ ಕಾರ್ಮಿಕರಿಗೆ, ಆಟೋ ಕ್ಯಾಬ್, ಟ್ಯಾಕ್ಸಿ ಚಾಲಕರು, ರಬ್ಬರ್, ಕೃಷಿ ತೋಟಗಾರಿಕಾ ಕಾರ್ಮಿಕರು, ಕೈಗಾರಿಕಾ ಮತ್ತು ಸಾರಿಗೆಯ ಕಾರ್ಮಿಕರು, ಜೊತೆಗೆ ಬೀಡಿ ಕಾರ್ಮಿಕರು, ಹೋಟೆಲ್ ಕ್ಯಾಟರಿಂಗ್, ಆಸ್ಪತ್ರೆ, ಭದ್ರತಾ ಕಾರ್ಮಿಕರು, ಮೀನುಗಾರಿಕೆ, ಮೀನು ಸಂಸ್ಕರಣೆ ಹಾಗೂ ಗೇರು ಕಾರ್ಮಿಕರು, ಕ್ವಾರೆ, ಕ್ರಷರ್, ಮರಳು ಕಲ್ಲು ಕಾರ್ಮಿಕರು, ಪತ್ರಿಕಾ ಮುದ್ರಣ ದೃಶ್ಯ ಮಾಧ್ಯಮದ ಕಾರ್ಮಿಕರು, ಅಂಚೆ ಇಲಾಖೆಯ ಕಾರ್ಮಿಕರು, ಗೋದಾಮು ಲೋಡಿಂಗ್, ಸಣ್ಣ ಕೈಗಾರಿಕಾ ಕಾರ್ಮಿಕರು, ಮನೆ ಆಧಾರಿತ ಮತ್ತು ಮಹಿಳಾ ಸಂಘಟಿತ ಕಾರ್ಮಿಕರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಹೊರಗುತ್ತಿಗೆ ನೌಕರರ ವಿವಿಧ ಬೇಡಿಕೆಗಳಿವೆ. ಈ ಕುರಿತು ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳು ತಕ್ಷಣ ಕ್ರಮ ಕೈಗೊಂಡು ಕಾರ್ಮಿಕ ಸಂಘಟನೆಯೊಂದಿಗೆ ಚರ್ಚಿಸಿ ಶಾಶ್ವತ ಪರಿಹಾರ ನೀಡುವಂತೆ ಇವರು ಒತ್ತಾಯಿಸಿದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಬಿಎಂಎಸ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ವಸಂತಕುಮಾರ್ ಮಣಿಹಳ್ಳ, ಬಿಎಂಎಸ್ ಹಿರಿಯ ಮುಖಂಡ ಬಿಕೆ ದೇವಪ್ಪಗೌಡ, ಬಿಎಂಎಸ್ ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘದ ಅಧ್ಯಕ್ಷ ರಾಜೇಶ್ ಮರಿಲೋ, ಹೇಮಂತ್ ಎಸ್, ಸಚಿನ್ ಒಳತಡ್ಕ, ಶಿವಪ್ರಸಾದ್ ಆಚಾರ್ಯ, ಪ್ರಶಾಂತ್ ಕೃಷ್ಣನಗರ ಉಪಸ್ಥಿತರಿದ್ದರು. ಸಾಮಾಜಿಕ ಭದ್ರತೆಯಿಂದ ಜೀವನ ಮಾಡಲಿಕ್ಕೆ ಆ ಮುಖಾಂತರ ಒಂದು ಸರಿಯಾದ ವೇತನ, ಅದರ ಜೊತೆಗೆ ಆತನ ಉದ್ಯೋಗದ ಭದ್ರತೆ, ಅದರ ಜೊತೆಗೆ ಸಾಮಾಜಿಕ ಭದ್ರತೆ ದೊರೆತರೆ ಈ ದೇಶ ಯಾವ ರೀತಿಯಲ್ಲಿ ರೈತರಿಂದಲೇ ಬೆಳೆದಿರುವಂತಹ ಈ ದೇಶ, ಅದರ ಜೊತೆಗೆ ಈ ದೇಶದಲ್ಲಿ ಅಸಂಖ್ಯಾತರ ಇರುವಂತಹ ಕಾರ್ಮಿಕರಿಂದಾಗಿ ಈ ದೇಶ ಸದೃಢ ಆಗ್ತಿದೆ, ಅಭಿವೃದ್ಧಿ ಹೊಂದುತ್ತಿದೆ, ಆರ್ಥಿಕ ಪ್ರಗತಿಯತ್ತ ಹೋಗ್ತಾ ಇದೆ. ಆ ದೃಷ್ಟಿಕೋನ ಇಟ್ಟುಕೊಂಡು ಈ ಕಾರ್ಮಿಕರ ಬಗ್ಗೆ, ಕಾರ್ಮಿಕರ ಈ ರೀತಿಯ 3 ರೀತಿಯ ಧ್ಯೇಯಗಳನ್ನು ಇಟ್ಟುಕೊಂಡು ಹೋರಾಟ ಮಾಡುತ್ತಿರುವಂತಹ ಈ ಹೋರಾಟಕ್ಕೆ, ಆಂದೋಲನಕ್ಕೆ ಸರ್ಕಾರ, ಆಡಳಿತ ವರ್ಗದವರು ಗಮನ ಹರಿಸಿ ಈ ರೀತಿಯ ಬೇಡಿಕೆಗಳಿಗೆ ಸ್ಪಂದನೆ ಮಾಡಿದರೆ ಖಂಡಿತ ಕಾರ್ಮಿಕ ಕೂಡ ಉದ್ಧಾರ ಆಗ್ತಾನೆ, ಈ ಸಮಾಜ ಉದ್ಧಾರ ಆಗ್ತದೆ, ಈ ರಾಷ್ಟ್ರ ಉದ್ಧಾರ ಆಗ್ತದೆ. ಆ ಮೂಲಕ ಯಾವುದು 2047ಕ್ಕೆ ಈ ದೇಶ ಸಂಪತ್ಭರಿತವಾಗಿರಬೇಕು ಮತ್ತು ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು ಎಂಬುದು ಏನು ಕಲ್ಪನೆ ಇದೆ, ಅದಕ್ಕೆ ಸಾಕಾರಗೊಳ್ಳಲಿಕ್ಕೆ ಇದು ಕಾರಣೀಕರ್ತವಾಗುತ್ತದೆ ಎಂಬ ಉದ್ದೇಶ ಇಟ್ಟುಕೊಂಡು ಭಾರತೀಯ ಮಜ್ದೂರ್ ಸಂಘ ಈ ಹೋರಾಟವನ್ನು ಎತ್ತಿಕೊಂಡಿದೆ. ಅದರ ಜೊತೆಗೆ ನಮ್ಮ ಪ್ರಸ್ತುತ ಕರ್ನಾಟಕ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಒಂದಷ್ಟು ಬೇಡಿಕೆಗಳು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂತವರು ಈ ಭಾಗದ ಕಾರ್ಮಿಕರು ಕಟ್ಟಡ ಕಾರ್ಮಿಕರಿರುವಂತದ್ದು. ಈ ಕಟ್ಟಡ ಕಾರ್ಮಿಕರಿಗೆ ಕೂಡ ಇಲ್ಲಿರುವಂತಹ ಸರಕಾಗಿರಬಹುದು, ಸಂಬಂಧಪಟ್ಟಂತ ಇಲಾಖೆಯವರಾಗಿರ್ಬೋದು, ಅವರಿಗೆ ಗೌರವಯುತವಾದಂತಹ ಕೂಲಿಯ ವ್ಯವಸ್ಥೆಯನ್ನು ಮಾಡುವಂಥದ್ದು, ಅವರಿಗೆ ಬೇಕಾಗುವಂತಹ ಸಕಲ ಸವಲತ್ತುಗಳನ್ನು ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳನ್ನು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ಸಿಗುವ ರೀತಿಯಲ್ಲಿ ಜಾರಿಗೊಳಿಸಬೇಕು. ಸಂಬಂಧಪಟ್ಟಂತಹ ಮಂಡಳಿ ಆಗಿರಬಹುದು, ಇಲಾಖೆಯವರಿಗೆ ಸರ್ಕಾರದ ಕಡೆಯಿಂದ ಮಾರ್ಗದರ್ಶನ ಮಾಡುವಂತಹ ವ್ಯವಸ್ಥೆಗಳಾಗಬೇಕು. ಒಂದಷ್ಟು ಭ್ರಷ್ಟಾಚಾರದ ಕೂಪದಿಂದ ಕೂಡಿರುವಂತಹ ಮಂಡಳಿ ಅದನ್ನು ಒಂದು ರೀತಿಯಲ್ಲಿ ಶುಚಿಗೊಳಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎಂಬುದು ಭಾರತೀಯ ಮಜ್ದೂರ್ ಸಂಘದ ಒಂದು ಆಗ್ರಹ ಆಗಿದೆ. ಅದೇ ರೀತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಒಂದಷ್ಟು ಆಟೋ ಕಾರ್ಮಿಕರಿದ್ದಾರೆ, ಟ್ಯಾಕ್ಸಿ ಚಾಲಕರಿದ್ದಾರೆ, ಕ್ಯಾಬ್ ಚಾಲಕರಿದ್ದಾರೆ. ಅವರಿಗೆ ದಿನನಿತ್ಯದ ಯಾವುದೇ ವೇತನ ಇಲ್ಲ, ಆದರೆ ಅವರಿಗೆ ದುಡಿಯುವಂತಹ ಯಾವ ರಿಕ್ಷೆ ಇರ್ಬೋದು, ಆಟೋ ಇರ್ಬೋದು, ಅದರ ದರವನ್ನು ಎಲ್ಲ ರೀತಿಯಲ್ಲಿ ಪರಿಷ್ಕರಣೆ ಮಾಡುವುದರ ಮುಖಾಂತರ ಅವರ ಜೀವನದಲ್ಲಿ ಕೂಡ ಹಸನ್ಮುಖಿ ಆಗುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಸಂಬಂಧಪಟ್ಟಂತಹ ಸರ್ಕಾರಗಳು ಮಾಡಬೇಕೆಂಬುದು ನಿಮ್ಮ ಆಗ್ರಹ ಇರುವಂತದ್ದು. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ರಬ್ಬರ್ ಮತ್ತು ಕೃಷಿ ತೋಟಗಾರಿಕಾ ಕಾರ್ಮಿಕ ಬಂಧುಗಳು ಕೂಡ ಇದ್ದಾರೆ. ಅವರಿಗೂ ಕೂಡ ಅವರ ಜೀವನಕ್ಕೆ ಬೇಕಾದಂತಹ ಉದ್ಯೋಗದ ಭದ್ರತೆ, ಅವರಿಗೋಸ್ಕರ ಒಂದಷ್ಟು ಆರೋಗ್ಯದ ವ್ಯವಸ್ಥೆಗಳನ್ನು ಮಾಡುವಂಥದ್ದು, ಅವರು ಕೆಲಸ ಮಾಡುವಂತಹ ಭಾಗಗಳಲ್ಲಿ ಸುರಕ್ಷತೆಯನ್ನು ಕಾಪಾಡುವ ದೃಷ್ಟಿಯಲ್ಲಿ ಒಂದಷ್ಟು ಕ್ರಮಗಳನ್ನು ಸರ್ಕಾರಗಳು ಕೈಗೊಳ್ಳಬೇಕೆಂಬುದು ಬಿಎಂಎಸ್ನ ಬೇಡಿಕೆಯಾಗಿದೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಒಂದಷ್ಟು ಕೈಗಾರಿಕಾ ವಲಯಗಳಿವೆ. ಈ ಕೈಗಾರಿಕಾ ವಲಯದಲ್ಲಿರುವಂತಹ ಕಾರ್ಮಿಕರಿಗೆ ವೇತನ ದರವನ್ನು ಪರಿಷ್ಕರಣೆ ಮಾಡಲಿಲ್ಲ, ಆ ಪರಿಷ್ಕರಣೆಯನ್ನು ಮಾಡಬೇಕು. ಈಗಿನ ಕಾಲಘಟ್ಟದಲ್ಲಿರುವಂತಹ ಈ ಆಯವ್ಯಯದ ವ್ಯವಸ್ಥೆಯಲ್ಲಿ ಅವರ ಪರಿಷ್ಕರಣೆಯನ್ನು ಮಾಡಬೇಕು. ಹಿಂದಿನ ಕಾಲದ ವೇತನವನ್ನೇ ಮಾಡದೆ
ಪ್ರಸ್ತುತ ಸನ್ನಿವೇಶಕ್ಕೆ ಆಗುವ ರೀತಿಯಲ್ಲಿ ವೇತನವನ್ನು ಹೆಚ್ಚಿಸಬೇಕು. ಅದರ ಜೊತೆಗೆ ಅವರಿಗೂ ಕೂಡ ಒಂದಷ್ಟು ಕಾರ್ಮಿಕರ ಕೆಲಸಗಾರರು ಕಡಿಮೆ ಆಗಿದ್ದಾರೆ, ಕೆಲಸದ ವ್ಯವಸ್ಥೆಗಳಿದೆ, ಅದನ್ನು ಭರ್ತಿಗೊಳಿಸುವಂತ ಕೆಲಸ ಕಾರ್ಯಗಳು ಕೂಡ ಆಗಬೇಕು. ಅದೇ ರೀತಿ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಇರುವಂತದ್ದು ಬೀಡಿ ಕಾರ್ಮಿಕರು. ಇವರಿಗೆ ಸರಿಯಾದಂತಹ ಕೂಲಿಯ ವ್ಯವಸ್ಥೆಯನ್ನು ಮಾಡುವಂತದ್ದು, ಅವರಿಗೆ EPF, ESI, EPS ಸೌಲಭ್ಯಗಳನ್ನು ಸಮರ್ಪಕವಾಗಿ ನೀಡುವಂಥದ್ದು, ಅವರಿಗೂ ಕೂಡ ಆರೋಗ್ಯ, ಅವರ ರಕ್ಷಣೆಯನ್ನು ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕೆಂಬುದು ನಮ್ಮ ಬೇಡಿಕೆಯಾಗಿದೆ. ಅದೇ ರೀತಿ ಹೋಟೆಲ್, ಕ್ಯಾಟರಿಂಗ್, ಆಸ್ಪತ್ರೆ, ಭದ್ರತಾ ಕಾರ್ಮಿಕರು ನಮ್ಮ ಭಾಗದಲ್ಲಿ ತುಂಬಾ ಜನ ಇದ್ದಾರೆ. ಆ ಬಂಧುಗಳಿಗೂ ಕೂಡ ಅವರಿಗೆ ಕನಿಷ್ಠ ವೇತನವನ್ನು ಹೇರುವಂತದ್ದು, ಹೆಚ್ಚುವರಿ ಕೆಲಸಕ್ಕೆ OT ವ್ಯವಸ್ಥೆಯನ್ನು ಮಾಡುವಂತದ್ದು, PF ಅನ್ನು ಕೊಡುವಂತದ್ದು, ESI ಅನ್ನು ಕೊಡುವಂತದ್ದು, ಅವರಿಗೂ ಕೂಡ ಉದ್ಯೋಗದ ಭದ್ರತೆಯನ್ನು ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕೆಂಬುದು. ಅದೇ ರೀತಿ ನಮ್ಮ ಭಾಗ ಮೀನುಗಾರಿಕೆ ಇರುವಂತ ಪ್ರದೇಶ. ಈ ಮೀನುಗಾರಿಕೆ, ಮೀನು ಸಂಸ್ಕರಣೆ, ಹೇರು ಕಾರ್ಮಿಕರು ತುಂಬಾ ಜನ ನಮ್ಮ ಭಾಗದಲ್ಲಿದ್ದಾರೆ. ಈ ಬಂಧುಗಳಿಗೆ ಕೂಡ ನ್ಯಾಯಯುತವಾದಂತಹ ಕೂಲಿಯನ್ನು ಕೊಡುವಂತದ್ದು, ಸುರಕ್ಷಿತ ಕೆಲಸದ ವಾತಾವರಣವನ್ನು ಸೃಷ್ಟಿಸುವಂತದ್ದು, ಅಪಘಾತ ಆದಾಗ ರಕ್ಷಣೆಯನ್ನು ನೀಡುವಂತದ್ದು, ಸಾಮಾಜಿಕ ಭದ್ರತೆಯನ್ನು ಒದಗಿಸುವಂತದ್ದು, ಮೂಲಭೂತ ಸೌಕರ್ಯಗಳನ್ನು ಇವರಿಗೂ ಕೂಡ ಒದಗಿಸಬೇಕೆಂಬುದು ಭಾರತೀಯ ಮಜ್ದೂರ್ ಸಂಘದ ಬೇಡಿಕೆಯಾಗಿರುವಂತದ್ದು. ಇನ್ನು ಕ್ವಾರಿ, ಕಸರು, ಮರಳು, ಕಲ್ಲು ಕಾರ್ಮಿಕರು, ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವಂತ ವ್ಯಕ್ತಿಗಳು ತುಂಬಾ ಜನ ನಮ್ಮ ಭಾಗದಲ್ಲಿದ್ದಾರೆ. ಇಂತಹ ಬಂಧುಗಳಿಗೆ ಕೂಡ ಒಂದೇ ರೀತಿಯ ಕೂಲಿಯನ್ನು ಮಾಡುವಂಥದ್ದು, ಅವರ ಜೀವನದ ಮೇಲೆ ಏನಾದರೂ ತೊಂದರೆಗಳಾದಾಗ ಅದಕ್ಕೆ ಬೇಕಾದಂತಹ ಅಪಘಾತದ ವಿಮೆಯನ್ನು ಘೋಷಣೆ ಮಾಡುವಂಥದ್ದು, ಅದನ್ನು ಗರಿಷ್ಠಗೊಳಿಸುವಂಥದ್ದು, ಈ ರೀತಿಯ ಕೆಲಸ ಕಾರ್ಯಗಳನ್ನು ಕೂಡ ಮಾಡಬೇಕೆಂಬುದು ನಮ್ಮ ಬೇಡಿಕೆ ಆಗಿರುವಂಥದ್ದು. ಇನ್ನು ನಮ್ಮ ಜೊತೆ ನಿರಂತರವಾಗಿ ಅದು ಸರ್ಕಾರ ಆಗಿರಬಹುದು, ಎಲ್ಲ ವ್ಯವಸ್ಥೆಗಳನ್ನು ಕೂಡ ಒಂದು ತಮ್ಮ ಬರವಣಿಗೆಯ ಮೂಲಕ ಸಮಾಜದ ದಾರಿಯನ್ನು ತಿದ್ದುವಂತ ಒಂದು ಕಾರ್ಯದಲ್ಲಿರುವಂತಹ ಈ ದೇಶದ ಅತಿ ಮುಖ್ಯ ಅಂಗವಾಗಿರುವಂತಹ ಪತ್ರಿಕಾ ಮಾಧ್ಯಮದ ಅಂಗದವರು ತಾವುಗಳು ನಿಮ್ಮ ನಿತ್ಯ ಜೀವನದ ಬಗ್ಗೆ ನಿಮಗೆ ಗಮನ ಕೊಡದೆ ಕೇವಲ ಸಮಾಜದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರಬೇಕೆಂಬ ಯೋಚನೆ ಇಟ್ಟುಕೊಂಡು ಕೆಲಸ ಮಾಡುವಂತ ಈ ದೇಶದ ಅವಿಭಾಜ್ಯ ಅಂಗವಾಗಿರುವಂತಹ ಪತ್ರಿಕಾ ಮಾಧ್ಯಮದ ಬಂಧುಗಳು, ನಿಮಗೆ ಒಂದಷ್ಟು ಕೆಲಸ ಕಾರ್ಯಗಳಾಗಬೇಕು. ನೀವು ಕೂಡ ಈ ದೇಶದ ಕಾರ್ಮಿಕ ಬಂಧುಗಳು. ಹಾಗಾಗಿ ನಿಮಗೆ ಕೂಡ ನ್ಯಾಯಯುತವಾದಂತಹ ವೇತನಗಳು ನಿಮ್ಮ ಸಂಸ್ಥೆಗಳಿಂದ, ನಿಮ್ಮ ಕಡೆಗೆ ನಿಮ್ಮ ಯಾರು ಆಫೀಸರ್ಸ್, ನಿಮ್ಮ ಕಡೆಯಲ್ಲಿ ಇರುವಂತಹ ಅಧಿಕಾರಿ ವರ್ಗದಿಂದ ಅವರಿಂದ ಸಿಗಬೇಕೆಂಬುದು ಭಾರತೀಯ ಮಜ್ದೂರ್ ಸಂಘದ ಭಾರಿ ನಿರ್ಮಲವಾದ ಮನಸ್ಸಿನಿಂದ ಕೇಳುವಂತ ಬೇಡಿಕೆ ಇರುವಂತದ್ದು. ನಿಮಗೆ ಕೂಡ PF ವ್ಯವಸ್ಥೆ ಆಗಬೇಕು, ESI ವ್ಯವಸ್ಥೆ ಆಗಬೇಕು.